ಹಲೋ ಗುಡ್ ಮಾರ್ನಿಂಗ್. ಇದು ಬಂದು ಸಂಡೇ ವ್ಲಾಗ್. ಇದು 2 days ವ್ಲಾಗ್ ಆಗಿರುತ್ತೆ. ತುಳಸಿ ಗಿಡ ಹಾಳಾಗಿತ್ತು, ಹಾಗಾಗಿ 2 ತುಳಸಿ ತರಿಸಿದ್ದೆ. ಇವತ್ತು ಸಂಡೇ ಆಗಿರೋದ್ರಿಂದ ನಮ್ಮ ಮನೆಯವರು ಮನೆಯಲ್ಲೇ ಇರ್ತಾರೆ, ಹಾಗಾಗಿ ಇವತ್ತು ತುಳಸಿನ ಹಾಕಿಸ್ಬಿಡೋಣ ಪಾಟ್ಗೆ ಅಂತ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ ಇವಾಗ ಹಾಕ್ಸೋಣ. ಇಲ್ಲ ಎತ್ಕೊಳ್ಳಿ, ಚಿಕ್ಕದು ಈ ಸೈಡ್ ಇಟ್ಕೊಳ್ಳಿ. ಏನ್ ಬರ್ತಾ ಇಲ್ವೋ? ಏನ್ ಬರ್ತಾ ಇಲ್ಲ? ಎಲ್ಲಿದ್ಯಾ? ಅಲ್ಲೇ ಯಾಕೆ ಹೋಗ್ತೀಯ? ಅಲ್ಲಿ ಬಾ. ಇಲ್ಲ ಅಪ್ಪ ಏನೋ ಮಾಡ್ತಾ ಇದ್ದೆ ನೋಡು. ಬಾ ಬಾ, ಅಪ್ಪ ಏನ್ ಮಾಡ್ತೈತಿ ನೋಡು. ಬಾ, ಮೊಬೈಲ್ ನೋಡ್ಬೇಡ ಯಾವಾಗ್ಲೂ. ಬಾ ಇಲ್ಲಿ, ಪಪ್ಪ ಅಲ್ಲಿ ಪ್ಲಾಂಟಿಂಗ್ ಮಾಡ್ತಾ ಇದ್ದೆ. ಬಾ ತೋರಿಸ್ತೀನಿ ಬಾ. ಏನು ಹುಡುಗ್ರ ಬರೀ ಫೋನ್ ಫೋನ್ ಫೋನ್. ಏನೋ ಹಾಸಿಗೆ ಏನೂ ಎತ್ತಿಲ್ಲ ಫ್ರೆಂಡ್ಸ್. ಬಟ್ಟೆ ವಾಶ್ ಮಾಡಬೇಕು, ಆಗಾಗ ಆಗಿ ಬಿದ್ದಿದೆ. ಸಂಡೇ ಅಲ್ವಾ, ಫಸ್ಟ್ ಈ ಕೆಲಸ ಮಾಡಿಬಿಡೋಣ ಅಂತ. ಫಸ್ಟು ಇದನ್ನ ತೆಗೆದ್ಬಿಡಿ, ಒಣಗೋಗಿರೋದನ್ನ ಕೆತ್ತಿ ಫಸ್ಟು ಹಳ್ಳ ಮಾಡ್ಕೊಳ್ಳಿ. ಏನೋ ಇದನ್ನ ಮಣ್ಣು ರಿಮೂವ್ ಮಾಡಿಬಿಡಿ. ಆ ಪ್ಲಾಸ್ಟಿಕ್ ಕವರ್ ತೆಗೆದು ವಾಪಸ್ ಹಾಗೆ ಹೂತೋ ಥರ ಮಾಡಬೇಕು. ಇದು ಹಾಗೆ ಇರಲಿ ಈ ಗಿಡ. ಹೇಳಿದ ಮತ್ತೆ ಕೇಳಲ್ಲ ಇವರೊಬ್ರು. ಇವ್ರಿಗೆ ಹಿಂಗೆ ಆಗುತ್ತೆ ಹಂಗಂಗೆ ಮಾಡ್ತಾರೆ. ಒಂದು ಗಿಡ ಬಂದು 40 ರೂಪಾಯಿ. ಇದು ಕೃಷ್ಣ ತುಳಸಿ, ಇದು ಬಿಳಿ ತುಳಸಿ, ಸೀತೆ ತುಳಸಿನ ಏನೋ ಹೇಳ್ತಾರೆ. ಹಾಗಾಗಿ 2 ತುಳಸಿನೇ ತಂದಿದೆ. ಬಿಳಿ ತುಳಸಿ. ಆ ಮಣ್ಣು ಡ್ಯಾಮೇಜ್ ಮಾಡಬೇಡಿ, ಅದಕ್ಕೆ ಕತ್ರಿ ಕೊಟ್ಟಿರೋದು. ಹೆಂಗ ಆಡ್ತಾ ನೋಡಿ. ಗಿಡ ಏನಾರ ಆಗ್ಬೇಕು ಮಾತ್ರ ಸರಿಯಾಗಿ ಮಾಡಕ್ ಬರ್ತೀನಿ. ಹಾ ನಡ್ಸ್ತೀನಿ, ಮಾಡಕ್ ಕೆಲಸ ಇಲ್ಲ ನನಗೆ. ಈ ತರದಕ್ಕೆ ಎಷ್ಟು ದಿವಸ ಕಾಯ್ಕೊಂಡ್ ಕೂತಿದ್ದೀನಿ ಗೊತ್ತಾ? ಆಯ್ತು ಬಿಡಪ್ಪ, ನಿಂಗೆಲ್ಲ ಗೊತ್ತು. ನೀನೇ ದೊಡ್ಡ ಮೇಧಾವಿ ಆಯ್ತಾ, ಪಂಡಿತ. ಖಂಡಿತ ಅಲ್ಲ ಪಂಡಿತ. ನಾನು ಹೇಳಿದ್ ಪಂಡಿತ. ವಾಲಿಸ್ಬೇಡಿ. ಹಂಗೆ. ಈಗ ಅದ್ರ ಪಕ್ಕದಲ್ಲಿ ಆ ಗಿಡ ಇಕ್ಕಿ. ತುಳಸಿ ಗಿಡ ಇಲ್ಲ ಅಂದರೆ ನಂಗೆ ಪೂಜೆ ಮಾಡೋಕ್ಕೆ ಮನ್ಸು ಬರಲ್ಲ, ಹಾಗಾಗಿ ತಗೊಬಂದು ನೆಡೆಸ್ದೆ. ಇದು ನಾನೇ ಬೀಜ ಹಾಕಿದ್ದೆ, ಅದ್ರಲ್ಲಿ ಬಂದಿರೋದು ಚೆನ್ನಾಗಿ ಬಂದಿದೆ. ಅದನ್ನು 2 ಬಂದಿದೆ, ಈ ಚಿಕ್ಕದೊಂದು ದೊಡ್ಡದೊಂದು. ಇವಳ್ದೊಂದು ಈಗ ದೊಡ್ಡ ರಾಮಾಯಣ ಮಹಾಭಾರತ ಎಲ್ಲ ನಡೆಯುತ್ತೆ ಅಪ್ಪ ಮಗಳದ್ದು. ಹಳ್ಳ ಈ ಕಡೆ ಇದೆ ನೋಡಿ, ಇಲ್ಲಾಕಿ. ಹಾಗೆ ಸಂಜೆ ಮೇಲೆ ನಾನು ನಮ್ಮ ಅತ್ತಿಗೆ ಇಬ್ಬರೂ SLV ಫ್ಯಾಷನ್ ಅಂತ ಗಿರಿನಗರ ಡೌನಲ್ಲಿ ಟಾಪ್ಸ್ಗಳು ಆಫರ್ ಹಾಕಿದ್ರು. ಅಲ್ಲಿ ನೋಡ್ಕೊಂಡು ಬರೋಣ ಕ್ವಾಲಿಟಿ ಎಲ್ಲ, ಅವಾಜಾ ಬ್ರ್ಯಾಂಡ್ ಏನೋ ಚೆನ್ನಾಗಿದೆ ಅಂತ ಹೋಗಿದ್ವಿ. ಹಾಗೆ ನೋಡೋಕೆ ಹೋಗಿ ಒಂದಷ್ಟು ಟಾಪ್ಗಳು ತೊಗೊಬಂದ್ವಿ. ತುಂಬಾ ಚೆನ್ನಾಗಿತ್ತು. ಇದು ಯಾವುದೇ ಥರ ಪ್ರಮೋಷನ್ನು ಕೊಲಾಬ್ರೇಷನ್ ಅಲ್ಲ. ನಾನು ನಮ್ಮ ಅತ್ತಿಗೆನೇ ಹಬ್ಬಕ್ಕೆ ಬೇಕು ಅಂತಲೇ ಹೋಗಿ ತೊಗೊಬಂದಿರೋವಂಥದ್ದು. ತುಂಬಾ ಚೆನ್ನಾಗಿತ್ತು. ವಿಡಿಯೋನ ಎಂಡ್ ತನಕ ನೋಡಿ, ಗೊತ್ತಾಗತ್ತೆ ನಿಮಗೆ ಅಷ್ಟೇ. ನೋಡಿ ಫ್ರೆಂಡ್ಸ್, ನಮ್ಮ ಅತ್ತಿಗೆ ಮತ್ತು ನಾನು ಇಬ್ಬರು ಬಂದಿದ್ದೀವಿ ಈ ಶಾಪ್ಗೆ. ಆಫರ್ ಇದೆ, ಹಾಗಾಗಿ ಇಷ್ಟು ಟಾಪ್ಗಳು ತೊಗೊಂಡಿದ್ದೀವಿ ಗೌರಿ ಹಬ್ಬಕ್ಕೆ ಅಂತ. ನಮ್ಮ ಅತ್ತಿಗೆ 3 ತೊಗೊಂಡ್ರು. ನಾದ್ನಿ ಕೊಡ್ಸಿರೋದಂತೆ ನೋಡ್ರಿ. ನಾದ್ನಿ ಅವರು ಕೊಡ್ಸಕ್ಕೆ ಬಂದು ನಾನೇ ಜಾಸ್ತಿ ತಗೊಬಿಟ್ಟಿದ್ದೀನಿ. ಅವ್ರು ಒಳಗೆ ಬೈಕೊಂಡ್ರು ಬೈಕೊಳ್ಳಿ ಅಂತ. ಸೊ ನಾವು ನಮ್ಮ ಅತ್ತಿಗೆ ಶಾಪಿಂಗ್ ಬಂದಿದ್ದೀವಿ ಗೌರಿ ಹಬ್ಬಕ್ಕೆ. ಅವರೊಂದು ಅರ್ಧ ಡಜನ್ ನಂಗೆ ಕೊಡ್ಸಿದ್ದಾರೆ, ನಾನು ಅರ್ಧ ಡಜನ್ ಅವರು ಗಿಫ್ಟ್ ಮಾಡಿದ್ದೀನಿ. ಹಾಗೆ ಅಲ್ಲೇ ಪಕ್ಕದಲ್ಲಿ ಶಾಪಲ್ಲಿ ಮೆನ್ಸ್ ವೇರು ಇತ್ತು, ಹಾಗಾಗಿ ನೋಡೋಣ ಅಂದ್ಬಿಟ್ಟು ಹೋದರು ನಮ್ಮ ಅತ್ತಿಗೆ. ಅವ್ರ ಮಗನಿಗೆ ತಗೊಳ್ಳೋಣ ಅಂತ. ಚೆನ್ನಾಗಿತ್ತು ಅಲ್ಲೇ ಶರ್ಟ್ಗಳು. ಅವರು 2 ಶರ್ಟ್ ತೊಗೊಂಡ್ರು ಅವ್ರ ಮಗನಿಗೆ. ಹಾಗೆ ನಾನು ನಮ್ಮ ಯಜಮಾನ್ರು ಬಂದಿದ್ರಲ್ಲ ದುಡ್ಡು ಕೊಡೋಕ್ಕೆ ಅಂತ ನೋಡ್ರಿ ಅಂದೆ. ಅವರು 2 ತೊಗೊಂಡ್ರು ಶರ್ಟು. ಫೈನಲಿ ಇದಿಷ್ಟು ಶಾಪ್ ಮಾಡಿಕೊಂಡು ಮನೆಗೆ ಹೊರಟ್ವಿ. ಅವ್ರ ಡ್ರೆಸ್ ಅವ್ರು ಎತ್ಕೊಂಡೋದ್ರು, ನನ್ನ ಡ್ರೆಸ್ ನಾನು ಎತ್ಕೊಂಡು ಬಂದೆ. ಚೆನ್ನಾಗಿತ್ತು ಮಾತ್ರ ಟಾಪ್ಗಳೆಲ್ಲ, ನನಗೂ ಇಷ್ಟ ಆಯಿತು. ತೋರಿಸ್ತೀನಿ ನೋಡಿ. ಸೇಮ್ ಟ್ರೆಂಡ್ಸಲ್ಲಿ ಯಾವುದು ನಾವು ಆನ್ಲೈನ್ ಬುಕ್ ಮಾಡಿ ತರಿಸ್ತೀವಿ ಅದೇ ಟಾಪ್ಗಳೇ, ಅದೇ ಮೆಟೀರಿಯಲ್ಲೇ. ಸಾಕು ಸ್ಕೂಲ್ ಹತ್ರ ಹೋಗಿ ಬರೋದಕ್ಕೆ ಅಲ್ವಾ, ಮತ್ತು ಮನೆ ಹತ್ರ ಡೈಲಿ ವೇರ್ಗೂ ಸೂಪರ್ ಆಗಿದೆ. ಕೊಟ್ಬಿಡೋಣ ಬಸ್ಸು. ಬೇಡ ಚಿನ್ನ, ಬೇಡವಾ? ಕೊಟ್ಬಿಡು, ಬಸ್ ಕೊಟ್ಬಿಡು. ಬೇಡ
ಫೋನ್ ಎತ್ಕೊಬೈ. We are back to our channel. ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಾಗಿದೆ ಅಂದ್ರೆ ಎಲ್ಲೇ ಶಾಪಿಂಗ್ ಹೋಗಿದೆ, ಏನೇನ್ ತಂದಿದ್ದೀನಿ ಅಂತ ತೋರಿಸ್ತೀನಿ. ಗೌರಿ ಹಬ್ಬಕ್ಕೆ ಮಕ್ಕಳಿಗೆ ಇಬ್ರಿಗೂ ಬಟ್ಟೆ ತಂದಿದ್ದೆ. ಲಾಸ್ಟ್ ವ್ಲಾಗ್ ಅಲ್ಲೇ ಹೇಳಿದೀನಿ ಬಟ್ಟೆ ತಗೋ ಬರ್ತೀನಿ ಅಂತ. ಸೊ ಯಾವ್ಯಾವ ಬಟ್ಟೆ ತಂದಿದ್ದೀನಿ ಮಕ್ಕಳಿಗೆ, ಮತ್ತೆ ಹಾಗೆ ನಾನ್ ಬಂದು ಇಲ್ಲಿ ಗಿರಿನಗರ ಡೌನ್ ಅಲ್ಲಿ ಅವಾಜಾ ಬ್ರ್ಯಾಂಡ್ ಕುರ್ತೀಸ್ ಎಲ್ಲ ಆಫರ್ ಹಾಕಿದ್ದಾರೆ. ಅಂದ್ರೆ 1000 ರೂಪಾಯಿಗೆ 4 ಟಾಪು, ಡಬಲ್ ಎಕ್ಸೆಲ್ ವರ್ಗು 4 ಟಾಪ್ ಕೊಡ್ತಾರೆ. XXL ಆದ್ರೆ 3 ಟಾಪ್ ಕೊಡ್ತಾರೆ 1000 ರುಪೀಸ್ಗೆ. ಆ ತರ ಆಫರ್ ಇತ್ತು. ನೀವು ಎಲ್ಲಿಂದ XXL ವರ್ಗು ತಗೋಬಹುದು. 4 ಟಾಪು ಅವಾಜಾ ಬ್ರ್ಯಾಂಡು, ಲಾವಾ ಬ್ರ್ಯಾಂಡು, ಮತ್ತೆ ಇನ್ನೊಂದು ಯಾವ್ದೋ ಒಂದು ಬ್ರ್ಯಾಂಡ್ ಇತ್ತು. ಆ ತರ ಟಾಪ್ ಗಳಿದೆ. ನೀವು ಯಾವ್ದನ್ನ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದು. 1000ಗೆ 4, XXL ವರ್ಗು. XXL ಆದ್ರೆ 1000ಗೆ 3 ಕೊಡ್ತಾರೆ. ಸೊ ಹಾಗಾಗಿ ಹೋಗಿದ್ವಿ ನಾನು ಮತ್ತೆ ನಮ್ಮ ಅತ್ತೆ ಇಬ್ರು. ಫ್ರಾಕೋ ಹೀಗೆ ಯೂಟ್ಯೂಬ್ ಅಲ್ಲಿ ಬ್ಲಾಗ್ ನೋಡ್ಕೊಂಡೆ ಹೋಗಿದ್ದು ನಾವು. ಅಡ್ರೆಸ್ ನಮ್ಗೆ ಗೊತ್ತಿಲ್ಲ, ನಾವು ಇದೇ ಏರಿಯಾದಲ್ಲಿ ಇಟ್ಕೊಂಡು. ಸೊ ಗಿರಿನಗರದಲ್ಲಿ ಇರೋದು ತುಂಬಾನೇ ಚೆನ್ನಾಗಿದೆ ಮೆಟೀರಿಯಲ್, ಸೇಮ್ ಬ್ರ್ಯಾಂಡ್ ಅಂತ ಹೇಳ್ಬೋದು. ನಿಮ್ಗೂ ಬೇಕು ಅಂದ್ರೆ ಹೋಗಿ ತಗೋಬಹುದು, ತುಂಬಾನೇ ಚೆನ್ನಾಗಿದೆ. ಇದು ಯಾವ್ದೇ ತರ ಪ್ರಮೋಷನ್ ಅಲ್ಲ. ನಾವು ಹೋಗಿ ನೋಡೋಣ ಹೇಗಿರುತ್ತೆ, ಹೇಗಿರೋ ಹಬ್ಬ ಇದೆಯಲ್ಲ ಬಟ್ಟೆ ತಗೋಬೇಕಲ್ಲ ಅಂದ್ಬಿಟ್ಟು ಹೋಗಿದ್ವಿ. ಡೈಲಿ ಯೂಸ್ಗೆ ಮತ್ತೆ ಸ್ಕೂಲ್ ಹತ್ರ ಹೋಗೋಕ್ಕೆಲ್ಲ ಟಾಪ್ಸ್ ಗಳು ಬೇಕಲ್ವ ನಮ್ಗೆ, ಹಾಗಾಗಿ ತಗೊಂಡ್ಬರೋಣ ಅಂತ ಹೋಗಿದ್ವಿ. ಸೊ ಎಷ್ಟೆಷ್ಟು ಟಾಪ್ ತಂದಿದ್ವಿ, ಯಾವ್ಯಾವ ತರ ತಂದಿದೀವಿ ಅಂತ ತೋರಿಸ್ತೀನಿ. ಫಸ್ಟ್ ಬಂದು ಮಕ್ಕಳಿಗೆ ಯಾವ ತರ ಬಟ್ಟೆ ತಂದಿದ್ದೀವಿ ಅಂತ ತೋರಿಸ್ತೀನಿ. ನಾವು ರೆಗ್ಯುಲರ್ ಆಗಿ ತರೋ ಶಾಪಲ್ಲೇ ತರ್ತೀನಿ ನಾನು. ನನ್ನ ಮಗನಿಗೆ ಬಂದು ಒಂದು ಚಡ್ಡಿ ಮತ್ತೆ ಟಿ ಶರ್ಟ್ 530 ರೂಪಾಯಿ ಇದು ಪ್ರೈಸ್. ಈ ತರ ಚೆನ್ನಾಗಿ ಫೋಟೋ, ಈ ತರ ಟಿ ಶರ್ಟ್ ನಿಂತ್ಕೊಬಿಡ್ಲ, ಹಂಗೆ ಇಟ್ಕೊಂಡು ತೆಗ್ದೇ ಇಲ್ಲ, ನಿಂತ್ಕೊಳ್ಳ ಬೇಡ. ಈ ತರ ಒಂದು ಟಿ ಶರ್ಟ್ ಮತ್ತೆ ಇದಕ್ಕೆ ಒಂದು ಜೀನ್ಸ್ ಚಡ್ಡಿ. ಕಾಣ್ತಾ ಇದೆಯಾ? ಇಲ್ಲ ಒಂಚೂರು ಜೂಮ್ ಮಾಡ್ತೀಯಾ? ಕರೆಕ್ಟ್ ಆಗಿದೆ. ಈ ತರ ಜೀನ್ಸ್ ಚಡ್ಡಿ ಮತ್ತೆ ಇದೊಂದು ಟಿ ಶರ್ಟ್. ಇದೆರಡು ತಗೊಂಡ್ಬಂದೆ ಅವನಿಗೆ. ಎರಡಲ್ಲ, ಇದೊಂದ್ ಜೊತೆ ತಗೊಂಡ್ ಬಂದೆ. ಅವನು ಬೇರೆ ತರ ಪಾರ್ಟಿ ವೇರ್ ಇಲ್ಲ, ಫೆಸ್ಟಿವಲ್ ಟೈಮಲ್ಲಿ ಹಾಕ್ತೀವಲ್ಲ ಜುಬ್ಬಾ ಪೈಜಾಮ, ಈ ತರದ್ದೆಲ್ಲ ಅವ್ನು ಹಾಕಲ್ಲ. ತುಂಬಾ ಕಿರಿಕಿರಿ ಆಗತ್ತೆ. ಸುಮ್ನಿರೋ, ಸಕ್ಕ ಡಿಸ್ಟರ್ಬೆನ್ಸ್ ಮಾಡ್ತಾನೆ. ಸಾಫ್ಟ್ ಆಗಿರ್ಬೇಕು ಅವನಿಗೆ, ಡೈಲಿ ಯೂಸ್ಗೆ ಹಾಕುವಂತ ಬಟ್ಟೆನೆ ತಂದಿರೋದು. ಸುಮ್ನೆ ಹಾಕೊಳ್ದೇದ್ಮೇಲೆ ಬಟ್ಟೆ ತಂದು ಏನ್ ಪ್ರಯೋಜನ ಅಲ್ವಾ? ಹಾಗಾಗಿ ಆ ತರ ತರಕ್ ಹೋಗಲ್ಲ ನಾನು ಯೂಶಲಿ. ಈ ಸತಿ ನನ್ನ ಮಗಳು ಸ್ವಲ್ಪ ಡಿಫ್ರೆಂಟ್ ಆಗಿ ತಂದಿದ್ದೀನಿ. ಅವಳಿಗೆ ಹೆಂಗಾಗುತ್ತೆ ಅಂದ್ರೆ 40 ಸೈಜ್ ಅಲ್ಲಿ ತಗೋಬೇಕು. ಲೆಂತ್ ಮತ್ತೆ ಇಲ್ಲಿ ಬಿಡುತ್ತೆಲ್ಲ ಬರ್ಬೇಕು ಅಂದ್ರೆ ಅದು ಬಂದು 40 ಸೈಜ್ ಅಲ್ಲಿ ಈ ಕಡೆ ಇದೆಯಲ್ಲ ಲೆಂತ್ ಏನೋ ಓಕೆ, ಇಲ್ಲ ಅಡ್ಡ ಆಗೋದಿಲ್ಲ, ತುಂಬಾನೇ ಕಷ್ಟ ಆಗುತ್ತೆ ಅಂತಂದ್ರು. ಮತ್ತೆ 6 ತಿಂಗಳಿಗೆ ಎಕ್ಸ್ಚೇಂಜ್ ಮಾಡಕ್ಕಾಗಲ್ಲ. ಹಾಗಾಗಿ ಏನ್ ಮಾಡಿದ್ರು ಅವರು, ಅಂಗಡಿಯವರು ಎಲ್ ಸೈಜ್ ಅಲ್ಲಿ ತಗೊಂಡ್ಬಿಡಿ, ಬೆಟರು, ಬೇಕಾದ್ರೆ ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೊಳ್ಳಿ ಅಂದ್ರು. ಸರಿ, ಹೆಂಗಿದ್ರು ಮನೆಗೆ ಮಿಷಿನ್ ಇರಲ್ಲ, ಒಂಚೂರು ಸೈಡ್ ಅಲ್ಲಿ ಸ್ಟಿಚ್ ಮಾಡ್ಕೊಂಡ್ರೆ ಯೂಸ್ ಇದೆ ಅಂದ್ಬಿಟ್ಟು ಎಲ್ ಸೈಜ್ ಅಲ್ಲಿ ತಗೊಂಡೆ. ಅವಳಿಗೆ ಲಂಗ ಬ್ಲೌಸ್ ಬೇಡ ಅಂತೆ, ಲೆಹೆಂಗಾನು ಬೇಡವಂತೆ, ಫ್ರಾಕ್ ಟಾಪು ಬೇಡವಂತೆ. ಯಾವಾಗ್ಲೂ ಲಂಗ ಜಾಕೆಟ್ ಲಂಗದವನಿಂದ ಕೊಡ್ತೇನೆ, ಬೇಡ ಬೇರೆ ಬೇಕು ಅಂತ ಅಂತಾಳೆ. ಇವಾಗ ಸೆಲೆಕ್ಷನ್ ಮಾಡೋಷ್ಟು ದೊಡ್ಡೋಳಾಗ್ತಿದ್ದಾಳೆ ನನ್ನ ಮಗಳು. ಕಲರ್ ಅಷ್ಟೇ, ಪ್ಯಾಟ್ರನ್ ಅಷ್ಟೇ, ಎಲ್ಲ ಸೆಲೆಕ್ಟ್ ಮಾಡ್ತಾಳೆ. ಸೊ ಅವಳೇ ಹೇಳಿದ್ರೆ ತಕ್ಕೊಟ್ಬಿಡೋಣ ಅಂದ್ಬಿಟ್ಟು ಅವಳಿಗೆ ಸ್ವಲ್ಪ ಪಾರ್ಟಿ ವೇರ್ ಬೇಕಂತೆ. ಹಾಗಾಗಿ ಈ ತರ ತಗೊಂಡ್ಬಂದಿದ್ದೀನಿ. ಶರಾರ ಡ್ರೆಸ್ ಇದು. ಸ್ವಲ್ಪ ಸ್ಟಿಚಿಂಗ್ ಹಿಡಿಬೇಕು. ಒಂದು 2 ಇಂಚಷ್ಟು ಹಿಡಿದ್ರೆ ಸಾಕು, 2 ಬೇಡ, 1 ಇಂಚ್ ಹಿಡಿದ್ರೆ ಸಾಕು. ಶರಾರ ಡ್ರೆಸ್ ತಗೊಂಡ್ಬಂದಿದ್ದೀನಿ. ಲಾಸ್ಟ್ ಟೈಮ್ ರೆಡ್ ಕಲರ್ ಇತ್ತು, ಚೆನ್ನಾಗಿದೆ. ಇದಕ್ಕೆ ಮಾಮೂಲಿ ದೊಡ್ಡ ಸೈಜ್ ಅವ್ರದ್ದೇ ಕೊಡ್ತಾರೆ. ಎಲ್ಲ ದುಪ್ಪಟ ಎಲ್ಲ ಸೇಮ್ ದೊಡ್ಡದೇ ಇದೆ. ಸೊ ಹಾಕೊಳ್ಳಿ, ಹಬ್ಬದ ದಿವಸ ಒಂದ್ ಸ್ವಲ್ಪ ಸೈಡಲ್ಲಿ ಸ್ಟಿಚ್ ಮಾಡ್ಕೊಟ್ರೆ ಸಾಕಲ್ಲ. ಆಮೇಲೆ ಮತ್ತೆ 4 ತಿಂಗಳು ದೊಡ್ಡೊಳಾಗ್ತದೆ. ಮತ್ತೆ ಈ ತರ ಪ್ಯಾಂಟ್, ಎಲಾಸ್ಟಿಕ್ ಪ್ಯಾಂಟು, ಈ ತರ ಸಖತ್ ಏನ್ ಹೇಳ್ತಾರೆ ಇದಕ್ಕೆ, ದಗ್ಲು ಹಂಗಲ್ಲ, ತುಂಬಾ ಚೆನ್ನಾಗಿದೆ. ಒಂಥರ ಇದು ಹಾಕಿದೆ. ಮತ್ತೆ ಒಳಗಡೆ ಬಂದು ಪ್ಯಾಂಟ್ಗೆ ಈ ತರ ಲೈನ್ಗೂ ಕೊಟ್ಟಿದ್ದಾರೆ, ಅಂದ್ರೆ ಚುಚ್ಚಬಾರ್ದು, ಈ ತರ ಸೀಕ್ವೆನ್ಸ್ ವರ್ಕು ಅಂತ ಚೆನ್ನಾಗಿದೆ. ಸೊ ಇದನ್ನ ತಂದೆ. ಶರಾರ ಡ್ರೆಸ್ ಅಂತ ಇದು. ಶರಾರ ಹೆಂಗನ್ನಿಸ್ತು ಅಂತ ಹೇಳಿ. ಸೊ ಕಲರ್ ಪ್ಯಾಟ್ರನ್ ಎಲ್ಲ ಅವಳೇನೆ ಸೆಲೆಕ್ಟ್ ಮಾಡಿರೋದು. ಫೋಟೋ ಚೆನ್ನಾಗಿದ್ಯಾ ಹೇಳಿ.
ಒಂಥರ ಮಿಟ್ಟಿ ತರನು ಕಾಣುತ್ತೆ ಪ್ಯಾಂಟು, ಮತ್ತೆ ತುಂಬಾನೇ ಕಂಫರ್ಟಬಲ್ ಆಗಿರುತ್ತೆ. ಸ್ವಲ್ಪ ಪ್ಲಾಜಾ ತರ ಬರೋದ್ರಿಂದ ಚೆನ್ನಾಗಿದೆ. ಸರಿ ಆಯ್ತು, ಅವಳು ಇಷ್ಟಪಟ್ಟಿದ್ರೆ ತಕ್ಕೊಡೋಣ, ಅವಳು ಹಾಕೊಳ್ಳೋದಲ್ವ ಅಂದ್ಬಿಟ್ಟು ತಗೊಂಡ್ ಬಂದೆ. ಮಕ್ಕಳು ಆಸ್ತಿಗೆ ಅಂತ ಡಿಸಪಾಯಿಂಟ್ ಮಾಡೋದು ಅಂತ. ಇದು ಬಂದು 1450 ರೂಪಾಯಿ. ಆಕ್ಚುಲಿ ಅಲ್ಲಿ ಪಿಂಕ್ ಎಲ್ಲ ನೋಡಿದ್ವಿ, ಪಿಂಕ್ ಬೇಡ ಅಂತ ಅನಿಸ್ತು. ಮತ್ತೆ ಗ್ರೇನ ನೋಡಿದ್ವಿ, ಗ್ರೇ ನನ್ಗೆ ಇಷ್ಟ ಆಗ್ಲಿಲ್ಲ, ಸಿಮೆಂಟ್ ಕಲರ್ ಚೆನ್ನಾಗಿತ್ತು, ನನಗೆ ಇಷ್ಟ ಆಯ್ತು. ಅವಳು ಬೇಡ ನನಗೆ ಈ ಗ್ರೀನ್ ತಕ್ಕೊಡು ಒಂದು. ಸರಿ ಡೀಸೆಂಟ್ ಆಗಿರೋ ಕಲರ್ ಒಂದಿಟ್ಟು ಇದನ್ನ ತಕ್ಕೊಟ್ಟೆ. ಇದಕ್ಕೊಂದು ಪೌಚ್ ಕೊಟ್ಟಿದ್ದಾರೆ, ಇಟ್ಕೊಂಡು ಮೇಂಟೈನ್ ಮಾಡ್ಬೋದು. ಸೊ 1400 ರೂಪಾಯಿಗೆ ಮಗಳಿಗೆ 530 ರೂಪಾಯಿ ಮಗನಿಗೆ ತಗೊಂಡು ಮಗನ್ಗೆ ಮಗಳಿಗೆ ಹಬ್ಬಕ್ಕೆ. ಹಾಗೆ ಆಕ್ಸೆಸರೀಸ್ ಎಲ್ಲ ತಂದಿದ್ದೀನಿ, ತೋರಿಸ್ತೀನಿ ಆಮೇಲಿಂದ. ಆಮೇಲೆ ಇವಾಗ ನಾವು ಅವಾಜಾ ಬ್ರ್ಯಾಂಡ್, ಲಾವಾ ಬ್ರ್ಯಾಂಡ್ ಟಾಪ್ಸ್ ನೋಡೋಣ. ನೋಡಿ ಎಷ್ಟು ಟಾಪ್ಸ್ ತಂದಿದ್ದೀನಿ ಚಿನ್ಪುರದಿಂದ. ಸೊ ಇವಾಗ ನಾನು ಬಂದು ಇಷ್ಟು ಅವಾಜಾ ಮತ್ತೆ ಲಾವಾ ಬ್ರ್ಯಾಂಡ್ದು ಟಾಪ್ಸ್ ತಂದಿದ್ದೀನಿ. ಒಟ್ಟು ನಾನು ತಂದಿರೋದು 8 ಟಾಪ್ಸ್. ಲೆಗಿನ್ಸ್ ತಗೊಳ್ಳಿಲ್ಲ, ನಂಗೆ ಯಾಕೋ ಲೆಗಿನ್ಸ್ ಕಂಫರ್ಟಬಲ್ ಅನ್ನಿಸ್ಲಿಲ್ಲ ಅಲ್ಲಿ. ಅದನ್ನ ಬಂದು ಟ್ರೆಂಡ್ಸ್ ಅಜಿಯೋದಲ್ಲೇ ಆನ್ಲೈನ್ ಶಾಪಿಂಗ್ ಮಾಡೋಣ ಅಂತ. ಪ್ರತಿಯೊಂದಕ್ಕೂ ಟ್ಯಾಗ್ಸ್ ಟ್ಯಾಗ್ ಹಾಕಿದ್ದಾರೆ ಅವರೇನೆ. ಟ್ಯಾಗ್ಸ್ ಅಲ್ಲ, ಟ್ಯಾಗ್. ಇದು ಬಂದು ಅಮೌಂಟ್ ತೋರಿಸ್ತೀನಿ ನೋಡಿ ನಿಮಗೆ. 799 ರುಪೀಸು. ಒಂದೊಂದೇ ಟಾಪ್ ತೋರಿಸ್ತಾ ಹೋಗ್ತೀನಿ ನೋಡಿ. ನಾನು ಬಂದು ಇಲ್ಲಿ XXL ತಗೊಂಡಿದ್ದೀನಿ. ಆಕ್ಚುಲಿ ನನಗೆ XL ಸಾಕು, ಎದೊಳ್ಬಿಡುತ್ತೆ ಮೇಲೆ XL ಸಾಕು ನನಗೆ. ಬಟ್ XXL ತಗೊಂಡಿದ್ದೀನಿ, ಯಾಕಂದ್ರೆ ಸ್ವಲ್ಪ ವಾಷಿಂಗ್ ಮಾಡಿ ಸಿಂಕ್ ಆದ್ರೆ ಆಮೇಲೆ ರಿಟರ್ನ್ ಇಲ್ವಂತೆ ಅಲ್ಲಿ. ಏನೇ ತಗೊಂಡ್ರು ಎಕ್ಸ್ಚೇಂಜ್ ಇಲ್ಲ. ಹಾಗಾಗಿ ಒಂದು ಸೈಜ್ ದೊಡ್ಡದೇ ತಗೊಳ್ಳಿ ಮೇಡಮ್, ಬೇಕಾದ್ರೆ ನಿಮ್ಮ ಹತ್ರ ಟೈಲರಿಂಗ್ ಮಿಷಿನ್ ಇದೆ ಅಂತಿರಲ್ಲ, ಒಂದು ಸ್ಟಿಚಿಂಗ್ ಹಾಕೊಳ್ಳಿ ಬೇಕಾದ್ರೆ ಅಂತ ಅಂದ್ರು. ಸೊ ನಮಗೂ ಬೆಸ್ಟ್ ಅಲ್ವಾ ಅದು, ಕಂಫರ್ಟಬಲ್. ಸುಮ್ಮನೆ ನಾವು ತಗೊಂಡು ಬಂದು ನೀರ್ಗೆ ಹಾಕಿ ಸಿಂಕ್ ಆಗಿ ಟೈಟ್ ಆಗಿ ಅಕಸ್ಮಾತ್ ಅವ್ರಿಗೂ ಕಂಫರ್ಟಬಲ್ ಇರಲ್ಲ, ರಿಟರ್ನ್ ಕೊಡೋಕ್ಕೆ ನಮಗೂ ಒಂಥರ ಮುಜುಗರ ಆಗುತ್ತೆ. ಒಂದು ಸೈಜ್ ದೊಡ್ಡ ತಗೊಂಡ್ರು ಪರವಾಗಿಲ್ಲ, ಏನು ಪ್ರಾಬ್ಲಮ್ ಆಗಲ್ಲ. ಅಂಥದ್ದೇನು ಸ್ಟಿಚಿಂಗ್ ಹಾಕೊಂಡ್ರೆ ಆಯ್ತು ಸೈಡಲ್ಲಿ ಒಂದು ಅಂತ ತಗೊಂಡಿದ್ದೀನಿ. ಸೊ ಫಸ್ಟ್ ಟಾಪ್ ಬಂದು ಇದು, ಓಕೆನಾ. ನೆಕ್ಸ್ಟ್ ಟಾಪ್ ಬಂದು ಇದೆ, ಒಂದು ನಿಮಿಷ ಇದು ಕೊಡಿ. ಇದು ಬ್ಲ್ಯಾಕ್ ಬ್ಲೂ, ಅದು ಬ್ಲ್ಯಾಕ್. ಆಯ್ತು ಫೋಟೋ ಹೊಡಿ. ಸೊ ಇದು ಅಷ್ಟೇ ಇದೆ ಪ್ರೈಸ್. 799 ತೋರಿಸ್ತೀನಿ. 799. ನಾನು ಎಲ್ಲಾನು ಅಷ್ಟೇ XXL ತಗೊಂಡೆ. ಆಮೇಲೆ ಬೇಕಾದ್ರೆ ಒಂದು ಸ್ಟಿಚ್ ಹಾಕೊಂಡ್ರೆ ಆಯ್ತು ಅಂತ. ಯಾಕಂದ್ರೆ ನನಗೆ ಸ್ವಲ್ಪ ಜಾಸ್ತಿ ಟೈಟ್ ಇರುವಂತಹ ಬಟ್ಟೆಗಳು ಇಷ್ಟ ಆಗಲ್ಲ. ಒಂದೊಂದ್ ತರ ಇದೆ, ಚೆನ್ನಾಗಿದೆ ಪ್ಯಾಟರ್ನ್. ಫ್ರಂಟ್ ಯಾವ್ದು ಬ್ಯಾಕು? ಇದು ಫುಲ್ ಒಂದೇ ತರ ಇದೆ ಎಲ್ಲ, ಬ್ಯಾಕು ಫ್ರಂಟ್ ಎಲ್ಲ ಒಂದೇ, ಪ್ರಿಂಟ್ ಹಂಗೆ ಇರೋದು. ಸ್ವಲ್ಪ ಡಿಫ್ರೆಂಟ್ ಆಗಿ ತಗೊಂಡಿದ್ದೀನಿ ಅಷ್ಟೇ. ಇದು ಲಾವಾ ಬ್ರ್ಯಾಂಡ್. ಅದೆಲ್ಲ ಜಿಯೋದಲ್ಲಿ ಬರ್ತದಲ್ಲ, ಅದೇ ತರ ಬ್ರ್ಯಾಂಡು. ಇದು 549 ರುಪೀಸ್. ಕಾಣಿಸ್ಲಿಲ್ಲ ಅವ್ರಿಗೆ ಪಾಪ. ಸ್ಟಾರ್ಟ್ ಮಾಡೋದು ಒಂದು ನಿಮಿಷ. ಸೊ ಇದೊಂದು ಟಾಪು. ಇದು ಬಂದು ರಾಗಾ ರಂಗ್ ಮತ್ತೆ ಲಾವಾ ಎರಡು ಇದೆ ಪ್ರೈಸ್ ಅಲ್ಲ, ರೇಟು. ಇದು ಬಂದು ಲಾಸ್ಟ್. ಸೊ ಇಷ್ಟು ಟಾಪ್ ತಗೊಂಡ್ ಬಂದಿದ್ದೀನಿ. ಇಷ್ಟು ಟಾಪ್ ಅಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ. ನಮಂತ ಎಲ್ಲ ಇಷ್ಟ ಆಯ್ತು. ನೋಡೋಣ, ಲೆಗ್ಗಿನ್ಸು ಸ್ವಲ್ಪ ಮನೇಲೂ ಇದೆ, ಅದನ್ನು ಮ್ಯಾಚ್ ಮಾಡ್ಬೋದು. ಯಾವುದಕ್ಕೆ ತುಂಬಾ ತೀರಾ ಮ್ಯಾಚ್ ಆಗೋದೇ ಇಲ್ಲ ಅನ್ನೋ ತರ ಇರುತ್ತೆ, ಅದಕ್ಕೆ ಮಾತ್ರ ಲೆಗ್ಗಿನ್ಸ್ ತಗೊಂಡ್ರಾಯ್ತು, ಬುಕ್ ಮಾಡಿ ಅಂತ ಅನ್ಕೊಂಡಿದ್ದೀನಿ. ಸೊ ಇದಿಷ್ಟು ನಾವು ಶಾಪಿಂಗ್ ಮಾಡ್ಕೊಂಡು ಬಂದಿರುವಂತದ್ದು ಹಬ್ಬಕ್ಕೆ. ಮತ್ತೆ ಆಕ್ಸೆಸರೀಸ್ ತಗೊಂಡ್ ಬಂದಿದ್ದೀನಿ ನನ್ನ ಮಗಳಿಗೆ, ಅದನ್ನ ತೋರಿಸ್ತೀನಿ. ಸೊ ಈ ಕವರ್ ಕೊಟ್ಟಿದ್ದಾಳೆ ನನ್ನ ಮಗಳು. ಮಾಮೂಲಿ ರಬ್ಬರ್ ಬ್ಯಾಂಡ್ಸು ಬ್ಲ್ಯಾಕ್ ಕಲರ್ದು ಬೇಕಿತ್ತು, ಒಂದು 3. ಜಾಸ್ತಿ ಶೇಕ್ ಮಾಡಬೇಡ, ನಿಮಗೆ ತೋರಿಸ್ತೀನಿ. ಆಮೇಲೆ ಇದೆರಡು ಪ್ರಿಂಟೆಡ್ ಹೇರ್ ಬ್ಯಾಂಡ್ ತೊಗೊಬಂದೆ. ಇದು ಒಳ್ಳೆ ಕ್ವಾಲಿಟಿದು ಅಂದ್ಬಿಟ್ಟು ಒಂದು ಹೇರ್ ಬ್ಯಾಂಡ ಬಂದು 70 ರುಪೀಸು. ಗಾಂಧಿ ಬಜಾರಲ್ಲಿ ತಂದಿರೋದು ನಾನು. ಹಾಗೆ ಒಂದು ಫೋಟೋ ಕ್ಲಿಕ್ ಮಾಡಿ. ಗಾಂಧಿ ಬಜಾರಲ್ಲಿ ತಂದಿರೋದು. ಆಮೇಲೆ ಇದು ರಿಬನ್ಸ್ ತೊಗೊಂಬಂದಿದ್ದೀನಿ, ಕ್ರಂಚೀಸ್ 10 ರುಪೀಸ್ ಒಂದಿದು. ಇದೊಂದು 3 ತೊಗೊಂಡಿದ್ದೀನಿ. ಮತ್ತು ಮಾಮೂಲಿ ಟಿಕ್ ಟ್ಯಾಕ್ ಕ್ಲಿಪ್ಪು.
ಮತ್ತು ಇದು ಬಂದು ಹೇರ್ ಪಿನ್ಸ್, ಮಾಮೂಲಿ ಸುಜಾತ ಹೇರ್ ಪಿನ್ಸು. ಮತ್ತು ನನ್ನ ಮಗಳಿಗೆ ಡ್ರೆಸ್ಗೆ ಮ್ಯಾಚ್ ಆಗೋ ಥರ 2 ಬ್ಯಾಂಗಲು ಮತ್ತು ಇಯರಿಂಗ್ಸ್ ತಂದಿದ್ದೀನಿ. ಸಿಂಪಲ್ ಆ್ಯಂಡ್ ಕ್ಯೂಟ್ ಆಗಿದೆ ನೋಡಿ. ಇಯರಿಂಗ್ಸು ಮತ್ತು ಬ್ಯಾಂಗಲ್ ಮಾಮೂಲಿ, ಇದು ಪ್ಲಾಸ್ಟಿಕ್ ಗಾಜಲ್ಲ, ಅವ್ಳ ಡ್ರೆಸ್ಸಿಗೆ ಮ್ಯಾಚ್ ಆಗುತ್ತೆ ಅಂತ. ಅಪ್ಪ ನೀನು ಹೇರ್ ಬ್ಯಾಂಡ್ ಇಟ್ಬಿಡಪ್ಪ, ದಯವಿಟ್ಟು ಹಾಳು ಮಾಡ್ತೀಯ. ಸೊ ಇದಿಷ್ಟು ಐಟಮ್ ತೊಗೊಂಬಂದಿದ್ದೀನಿ ಹಬ್ಬಕ್ಕೆ ಶಾಪಿಂಗ್ ಮಾಡಿದ್ದು. ಸೊ ನಮ್ಮ ಮನೆಯವ್ರಿಗೂ 2 ಶರ್ಟ್ ತೊಗೊಂಬಂದಿದ್ದೀನಿ, ಬಟ್ಟೆನ ಅದೇನು ತೋರಿಸೋದಿಲ್ಲ. ಸೊ ಇದು ನನ್ನ ಬ್ಲಾಗ್ ಅಲ್ವಾ, ನಂದು ಮಾತ್ರ ತೋರಿಸೋಣ, ನಂದು ನನ್ನ ಮಗಳದ್ದು ಅಂತ. ಸೊ ತುಂಬ ಚೆನ್ನಾಗಿದೆ ಇಯರಿಂಗ್ ಕೂಡ ಅಲ್ವಾ. ಸೊ ಇದು ಅಷ್ಟೇ ಎಲ್ಲ ಗಾಂಧಿ ಸರಲ್ಲೇ ತಂದಿದ್ದು ನಾನು. ಸೊ ಇಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ ಹಬ್ಬಕ್ಕೆ. ಸಖತ್ತು ದುಡ್ಡು ಖರ್ಚಾಗಿದೆ, ಏನೂ ಮಾಡೋಕ್ಕಾಗಲ್ಲ, ಹಬ್ಬ ಅಂದಮೇಲೆ ತೊಗೊಳ್ಳೇಬೇಕಲ್ವ, ಹಾಗಾಗಿ ತೊಗೊಂಡು ಬಂದಿದ್ದೀನಿ. ಸೊ ನೋಡಿದ್ರಲ್ಲ, ಇಷ್ಟೆಲ್ಲ ವ್ಲಾಗ್ ಮಾಡಿ ಇವಾಗ ಈ ಬಟ್ಟೆ ಎಲ್ಲ ಮಡಚಿ ಎತ್ತಿಕ್ಬೇಕು. ಅಲ್ಲಿವರೆಗೂ ಆಗಲ್ಲ. ವಿಡಿಯೋ ಮಾಡೋದು ಅಷ್ಟೊಂದು ಈಸಿ ಅಲ್ಲ. ನಿಮಗೆ ವಿಡಿಯೋನಲ್ಲಿ ತೋರಿಸ್ಬೇಕು, ಎಲ್ಲ ಇನ್ಫಾರ್ಮೇಶನ್ ಕೊಡಬೇಕು ಅಂದರೆ ಸುಲಭ ತೋರಿಸ್ಕೊಡ್ಬೋದು. ಆಮೇಲೆ ರಿಟರ್ನ್ ಇವಾಗ ಇದೆಲ್ಲನೂ ನೀಟಾಗಿ ಫೋಲ್ಡ್ ಮಾಡಿ ಎತ್ತಿಕ್ಕದೆ ದೊಡ್ಡ ಕಷ್ಟ. ಅಲ್ಲಿ ನೋಡಿ ನನ್ನ ಮಗ ಎಷ್ಟು ಕುಣಿತಾವ. ನೀವೆಲ್ಲ ಹಬ್ಬಕ್ಕೆ ಎಲ್ಲನೂ ಶಾಪಿಂಗ್ ಮಾಡಿದ್ರ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮಗೆ ನನ್ನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ಮೇಲೆ ನೆಕ್ಸ್ಟ್ ವ್ಲಾಗ್ ಏನಾಗಿರುತ್ತೆ ಅಂತ ನೋಡೋಣ. ನನಗೂ ಐಡಿಯಾ ಇಲ್ಲ, ಮಾಡಿದಾಗ ಅಪ್ಡೇಟ್ ಕೊಡ್ತೀನಿ. ಓಕೆನಾ? ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.